ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಅಭ್ಯರ್ಥಿಗಳಿಗೆ ಬಸ್ ಕಷ್ಟ ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 4723 ಹುದ್ದೆಗಳಿಗೆ ನೇಮಕಾತಿಯನ್ನು ಕೆ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. 4 ಅಧಿಸೂಚನೆ ಕೂಡ ಹೊರಡಿಸಿದೆ. ಭೂಮಾಪಕರು, ವಸತಿ ಶಾಲಾ ಶಿಕ್ಷಕರು, ಗ್ರಾಮ ಆಡಳಿತಾಧಿಕಾರಿ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನಮಗೆ ನೇಮಕಾತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಲ್ರೆಡಿ ನೀವು ಗಮನಿಸಿರ್ತೀರ ಅನ್ಕೋತೀನಿ. ಯಾವ ರೀತಿ ನಿಮಗೆ ಮಾಹಿತಿ ಗೊತ್ತಾಗಿರುತ್ತೆ ಯಾವೆಲ್ಲ ಇದೆ ಅಂತ. ಹೀಗಾಗಿ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಕೆ ಬಂದ್ಬಿಟ್ಟು ಒಂದೇ ದಿನ 4 ಅಧಿಸೂಚನೆ ಹೊರಡಿಸಿದೆ. ಬಟ್ ಬರೋಬ್ಬರಿ 4723 ಹುದ್ದೆ. ಒಟ್ಟು ಕೆ ಬಂದ್ಬಿಟ್ಟು 9314 ಹುದ್ದೆಗಳನ್ನು ಭರ್ತಿ ಮಾಡ್ತಿದೆ. ಸದ್ಯ 4000ಕ್ಕೆ ಚಾಲನೆ ಮಾಡಿದೆ. ಆರಂಭದಲ್ಲಿ ಪೊಲೀಸ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಿದ ಕೆಎ ಹಲವು ದಿನಗಳು ಬೇರೆ ಅಧಿಸೂಚನೆ ಹೊರಡಿಸಿರಲಿಲ್ಲ. ಈಗ ಬೇರೆ ಇಲಾಖೆಯಿಂದ ಕೂಡ ಅಧಿಸೂಚನೆ ಹೊರಡಿಸಿದೆ. ಇಲ್ಲಿ ಏನು ಸಮಸ್ಯೆ ಅಂದರೆ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿಯಲ್ಲಿ ಒಬಿಸಿ ವರ್ಗಕ್ಕೆ ಅನ್ಯಾಯವಾಗಿದೆ ಅಂತ ಕೂಡ ಮಾಹಿತಿ ಬಂದಿದೆ. ಸರ್ಕಾರ ಕೂಡಲೇ ಸರಿಪಡಿಸಬೇಕು. ಒಬಿಸಿ ವಿಭಾಗದ 1 ಕ್ಯಾಟಗರಿ 1 2A 2B 3A 3B ಅಲ್ಲಿ ಇತರ ಹುದ್ದೆಗಳಿಗೆ ಪುರುಷರದ್ದು ಶೂನ್ಯ ಇದೆ. ಹೀಗಾಗಿ ಪರೀಕ್ಷೆ ತಯಾರಿ ಮಾಡುವ ಅಭ್ಯರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ಇದನ್ನ ಗಮನಿಸಬೇಕು. 20ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಒಬ್ಬನೇ ಒಬಿಸಿ ಅಭ್ಯರ್ಥಿಗಳಿಗೆ ಅವಕಾಶ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಇದು ಸರ್ಕಾರ ಸರಿ ನಿರ್ಧಾರ ತೆಗೆದುಕೊಂಡಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಪ್ಲಸ್ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಗೊಂದಲ ಕೂಡ ಆಗಿದೆ. ಇಲ್ಲಿ ಕನ್ನಡ ಭಾಷೆಯನ್ನು ಕೂಡ ಕನ್ಸಿಡರ್ ಕೂಡ ಮಾಡ್ತಿಲ್ಲ. ಕೆಲವೊಂದು ಕ್ವಾಲಿಫಿಕೇಶನ್ ಅಲ್ಲಿ ಕನ್ಫ್ಯೂಷನ್ ಕೂಡ ಆಗಿದೆ. ವಸತಿ ಶಾಲಾ ಶಿಕ್ಷಕರದ್ದು ಅವ್ರು ಹೇಳಿದ್ರೆ ನಾವು ರೋಸ್ಟರ್ ಪ್ರಕರಣ ಮಾಡಿದೀವಿ, ಆಸ್ ಪರ್ ಸಿ ಅಂಡ್ ರೂಲ್ಸ್ ಏನಿದೆ ಅದರ ಪ್ರಕಾರ ನಾವು ಮಾಡಿದೀವಿ ಅಂತ ಹೇಳಿ ವಾದ ಕೊಡ್ತಾರೆ. ಅದು ಕೂಡ ಗೊಂದಲ ಕೂಡ ಇದೆ. ನೋಡೋಣ ಆಕಾಂಕ್ಷಿಗಳು ಏನಾದ್ರು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೋಡೋಣ ಏನಾದ್ರು ಮಾಹಿತಿಯನ್ನು ಕೊಡ್ತಾರಂತ. ಆಸ್ ಪರ್ ನಾವು ಸಿ ಅಂಡ್ ರೂಲ್ಸ್ ಪ್ರಕಾರ ನಾವು ಮಾಡ್ತಾ ಇದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಈಗ ಇಂಟರ್ನಲ್ ರೆಸರ್ವೇಷನ್ ಕೂಡ ಕೊಟ್ಟಿರೋ ಕಾರಣ ಇಲ್ಲಿ ಸ್ವಲ್ಪ ಗೊಂದಲದ ಕೂಡ ಆಗಿದೆ. ಹಾಗಾಗಿ ನೇಮಕಾತಿ ಪ್ರಕ್ರಿಯೆದು ಸ್ವಲ್ಪ ಸಮಸ್ಯೆಗಳು ಕೂಡ ಆಗಿದಾವೆ. ಲೈಕ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಥ್ಯಾಂಕ್ ಯು.